ಬೆಳಗಿನಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ನಾನು ಮಾರ್ನಿಂಗಿಗೆ ಹಲಸಿನ ಹಣ್ಣಿನ ದೋಸೆ ಮಾಡುವಂತಿದ್ದೇನೆ. ಹಲಸಿನ ಹಣ್ಣಿನ ದೋಸೆ ಎಲ್ಲರಿಗೂ ಇಷ್ಟ ಇಲ್ಲದವರು ತಿನ್ನದೆ ಹಾಗೆ ಹೋದ್ರು. ಇನ್ನು ಮಕ್ಕಳು ಮತ್ತೆ ನಾನು, ಮಕ್ಕಳಿಗೆ ಇಷ್ಟ ಆಗ್ತದೆ ಗೊತ್ತಿಲ್ಲ, ಮಾಡುವ ಅಂತ ಒಂದು ಹಲಸಿನ ಹಣ್ಣಿಂದು ದೋಸೆ. ಸ್ವಲ್ಪ ಮಾಡ್ತಾ ಇದ್ದೇನೆ. ರೈಸ್, ಸ್ವಲ್ಪ ತೆಂಗಿನಕಾಯಿ, ತೆಂಗಿನ ತುರಿ, ಸ್ವಲ್ಪ ಬೆಲ್ಲ ಕೂಡ ಹಾಕುವ. ದೋಸೆಗೆ ಗ್ರೈಂಡ್ ಮಾಡಿ ಆಯಿತು. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಇದು ಒಮ್ಮೊಮ್ಮೆ ಕಾವಲಿಯಲ್ಲಿ ಕರೆಕ್ಟಾಗಿ ಎದ್ದು ಬರೋದಿಲ್ಲ, ಒಮ್ಮೊಮ್ಮೆ ಕರೆಕ್ಟಾಗಿ ಬರ್ತದೆ. ನಾನ್ ಸ್ಟಿಕ್ಕಲ್ಲಿ ಕರೆಕ್ಟ್ ಬರ್ಬೋದು. ನಾನಿವಾಗ ಕಬ್ಬಿಣದ ಕಾವಲಿಯಲ್ಲಿ ಮಾಡಿ ನೋಡ್ತೇನೆ. ಇನ್ನೂ ಒಂದು ಮಿಸ್ ಹೊಡಿತಾ ಇತ್ತು ನೋಡುವಾಗ. ಟೀ ಕುಡಿಲಿಲ್ಲ, ಬೆಳಿಗ್ಗೆದ್ದು ಟೀ ಕುಡಿಯೋದಕ್ಕೆ ಕೆಲಸ ಮಾಡಲಿಕ್ಕೆ ಒಂದು ಇಂಟ್ರೆಸ್ಟ್ ಇರೋದಿಲ್ಲ. ಬೆಲ್ಲ ಹಾಕಬೇಕಂತಿಲ್ಲ, ನಾನು ಸ್ವಲ್ಪ ಇದು ಹಲಸಿನ ಹಣ್ಣು ಸ್ವಲ್ಪ ಸ್ವೀಟ್ ಕಮ್ಮಿ ಇತ್ತು, ಹಾಗೆ ಸ್ವಲ್ಪ ಬೆಲ್ಲ ಹಾಕಿದ್ದೇನೆ. ಇವಾಗ ದೋಸೆ ಎದ್ದು ಬರ್ತದ ಅಂತದೇ ಒಂದು ಡೌಟ್ ನನಗೆ. ಕಬ್ಬಿಣದ ಕಾವಲಿಲ್ಲ, ಒಮ್ಮೊಮ್ಮೆ ಕರೆಕ್ಟಾಗಿ ಬರುವುದಿಲ್ಲ. ಕರೆಕ್ಟಾಗಿ ಎದ್ದು ಬಂದಿದೆ. ಒಂದು ದೋಸೆ ರೆಡಿಯಾಗಿದೆ. ಫಸ್ಟ್ ದೋಸೆ ನಮ್ಮ ಸಮಿತಿಗೆ ಕೊಡುವ. ಅದೇ ಆಚಾರ ಕಂಪ್ನಿ ಊಟ ಇದಾಯ್ತು ಚಾರ. ಸೆಕೆಂಡ್ ದೋಸೆ ಖುಷಿಗೆ ತುರತಿಲ್ಲ ಅಲ್ಲೋಡ. ವರ್ಷದಲ್ಲಿ ಒಮ್ಮೆ ಆದರೂ ಹಲಸಿನ ತಿಂಡಿ ಏನಾದರೂ ಮಾಡಬೇಕು, ಯಾವುದಾದ್ರೂ ಒಂದು ತಿಂಡಿ ಅದ್ರಲ್ಲ. ಮತ್ತು ಮಕ್ಕಳಿಗೆ ಸಹ ಗೊತ್ತಿರಬೇಕಲ್ಲ ಹಲಸಿನ ಹಣ್ಣಿನಲ್ಲಿ ಇಂತೆಲ್ಲ ತಿಂಡಿ ಆಗ್ತದೆ ಅಂತ. ಎಟಾದ್ನೆ ದೋಸೆ ಸೂಪರ್ ಆಗಿದೆ. ಅಂದರೆ ಬಿಸಿ ಬಿಸಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ, ತಂದ ನಂತರ ಅಷ್ಟು ಒಳ್ಳೆಯದಾಗೋದಿಲ್ಲ. ತಗೊಂಡಿದ್ದಮ್ಮ ಎಲ್ಲ ಮತ್ತೆ ಟರ್ನ್ ಮಾಡಬೇಕಾಗ್ತದೆ, ಇಲ್ಲದಿದ್ದರೆ ಅಂಟದು. ಗಂಟೆ 3 ಆಯಿತು. ಸ್ವಲ್ಪ ಹೊತ್ತಲ್ಲಿ ಮಕ್ಕಳು ಸ್ಕೂಲಿಂದ ಬರಲಿಕ್ಕಾಯಿತು. ಸಂಜೆ ಬರುವಾಗ ಇಲ್ಲಿ ಸ್ವಲ್ಪ ಮೇಲ್ಗಡೆ ನಿಲ್ಲಿಸೋದು ಬಸ್, ಇಲ್ಲದಿದ್ದರೆ ಮನೆಗೆ ಬರ್ತದೆ. ಮನೆಗೆ ಬರುವಾಗ ಸ್ವಲ್ಪ ಲೇಟ್ ಆಗ್ತದೆ, ಅದಕ್ಕೋಸ್ಕರ ನಾವು ಸ್ವಲ್ಪ ಮೇಲ್ಗಡೆ ನಿಲ್ಲಿಸಿ ಬೇಗ ಬರ್ತಾರಲ್ವ. ಹಾಗೆ ಸ್ನಾನ ಎಲ್ಲ ಮಾಡಿ ಕೂತ್ಕೊಂಡದ್ದು ರೆಡಿಯಾಗಿ ಮಕ್ಕಳು ಬರುವಾಗ. ಒಂದು ಲಿಪ್ ಬಾಮ್ ಹಾಕ್ತೇನೆ. ನಾನೊಂದು ವಸ್ತು ತೆಗ್ದದಿದ್ದು ಹಿಮಾಲಯದ್ದು ಲಿಪ್ ಬಾಮ್, ಒಳ್ಳೆಯದುಂಟು, ವೈಟ್ ಕಲರೆಯ. ನಾನು ಮೊದಲು ಲಿಪ್ ಬಾಮ್ ಯೂಸ್ ಮಾಡ್ತಾ ಇದ್ದೆ, ಒಮ್ಮೆ ಬಿಟ್ಟು ಬಿಟ್ಟರೆ ಮತ್ತೆ ಯೂಸೇ ಮಾಡೋದಿಲ್ಲ. ಒಳ್ಳೆ ಸ್ಮೆಲ್ ಉಂಟು ಮಾತ್ರ. ಇದರಲ್ಲಿ ರೆಡ್ ಕಲರ್ ಬರ್ತದೆ, ನಾನು ಬೇಡ, ನಾನು ಇದು ಮನೇಲಿ ಹಾಕೋದಲ್ಲ, ಅದಕ್ಕೋಸ್ಕರ ವೈಟೇ ತೆಗ್ದದ್ದು. ಒಳ್ಳೆ ಸ್ಮೆಲ್ ಬರ್ತದೆ ಮಾತ್ರ, ಚಾಕ್ಲೇಟ್ ಸ್ಮೆಲ್.
ಸಂಜೆಗೆ ಕಾಫಿ ಇಡ್ತಾ ಇದ್ದೇನೆ. ಸ್ಕೂಲಿಂದ ಬರುವಾಗ ರೆಡಿ ಇಲ್ಲದಿದ್ದರೆ ಬೊಬ್ಬೆ ಸ್ಟಾರ್ಟ್ ಆಗ್ತದೆ. ನನಗೆ ಕಾಫಿ ಅಷ್ಟು ಇಷ್ಟ ಇಲ್ಲ. ನನಗೆ ಕಾಫಿ ಇಷ್ಟ ಇಲ್ಲ. ನನಗೆ ನಿಮಗೆ ಇಷ್ಟ, ಚಹಾ ಇಷ್ಟ. ಅದೇ ಮಕ್ಕಳಿಗೋಸ್ಕರ ಕಾಫಿ ಮಾಡ್ತೇನೆ. ಮಕ್ಕಳಿಗೆ ಕಾಫಿ ಅಷ್ಟು ಒಳ್ಳೆಯದಲ್ಲ ಅಲ್ವಾ, ಸಾರಿ ಟೀ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಅವರಿಗೋಸ್ಕರ ನಾನು ನನಗೆ ಒಬ್ಬಳಿಗೆ ಟೀ ಮಾಡೋದಂತ ಕಾಫಿ ಮಾಡ್ತಾ ಇದ್ದೇನೆ. ಎರಡು ಪ್ಯಾಕೆಟು, ಎರಡೇ ಇದ್ದದ್ದು. ನನಗೆ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಕಾಫಿ, ಲೈಟ್ ಕಾಫಿ ಇಷ್ಟ ಆಗೋದಿಲ್ಲ. ಇದು 2 ಪ್ಯಾಕೆಟ್ ಹಾಕಿದರೆ ಸರಿ ಆಗ್ತದೆ ನನಗೆ. ಸ್ವಲ್ಪ ಮಲ್ಲಿಗೆ ಹೂ ಆಗಿದೆ, ಹಾಗೆ ತೆಗಿತಾ ಇದ್ದೇನೆ. ಈ ಸಲ ಉಂಟಲ್ವಾ, ಇಲ್ಲದಿದ್ದರೆ ಏಪ್ರಿಲ್ ಮೇಯಲ್ಲೆಲ್ಲ ಜಾಸ್ತಿ ಎಲ್ಲಿಯಾದರೂ ಫಂಕ್ಷನ್ ಹೋಗುವಾಗ ನಾನು ಮನೆಯಲ್ಲಿ ಆದ ಚಿಕ್ಕ ಚಿಕ್ಕ ತುಂಡು ಹೂ ಮುಡಿತಾ ಇದ್ದೆ, ಮನೆಯಲ್ಲಿ ಆದದೆಯಾ. ಈ ಸಲ ನನಗೆ ಏಪ್ರಿಲ್ ಮೇಯಲ್ಲಿ ಸಿಗಲೇ ಇಲ್ಲ, ಯಾಕೆಂತ ಹೇಳಿದರೆ ಹೂವೇ ಆಗಲಿಲ್ಲ ಈ ಸಲ. ಇವಾಗ ಸ್ವಲ್ಪ ಅದು ಸಹ ಒಂದಿಷ್ಟು ಚಿಕ್ಕದಾಗ್ತಾ ಉಂಟು, ಅದು ನಾನು ದೇವರಿಗೆ ಇಡ್ತೇನೆ. ನಾನು ಏಪ್ರಿಲ್ ಮೇಲೆಲ್ಲ ಫಂಕ್ಷನಿಗೆಲ್ಲ ಹೋಗುವಾಗ ಹೂ ಮುಡಿದಿದ್ದೇನೆ. ಅದು ಇವರು ನನ್ನ ಗಂಡ ಕೋಲಕ್ಕೆ ಮದಿಪು ಹೇಳಲಿಕ್ಕೆ ಹೋಗ್ತಾರೆ ಅಂತ ಹೇಳಿದ್ದಲ್ಲ ನಾನು, ಹಾಗೆ ಆವಾಗ ಸಿಗ್ತದೆ ಹೂ, ಮಲ್ಲಿಗೆ. ಆವಾಗ ಅವರಿಗೆ ಹೂ ಕೊಡ್ತಾರಲ್ವ, ಹಾಗೆ ಅದು ನಾನು ಮುಡಿತಾ ಇದ್ದದ್ದು, ಮನೆಯಲ್ಲಿ ಆದದ್ದಲ್ಲ. ಮನೆಯಲ್ಲಿ ನೋಡಿ ಇಷ್ಟು ಇವಾಗ ಆಗ್ತಾ ಇರೋದು. ಮಳೆ ಬಂತಲ್ಲ, ಹಾಗೆ ನಾನು ದೇವರಿಗೆ ಇಡುವ ಅಂತ. ನಾವು ದೇವರಿಗೆ ಇಡಲಿಕ್ಕೆ ಹೊರಗಡೆಯಿಂದ ಹೂ ತರೋದಿಲ್ಲ, ಮನೆಯಲ್ಲಿ ಯಾವುದು ಹೂ ಆಗ್ತದೆ ಅದೇ ಇಡೋದು. ದಾಸವಾಳ ಆದರೆ ದಾಸವಾಳ, ಯಾವ ಹೂ ಆಗ್ತದೆ ಅದೇ ಇಡೋದು. ಸ್ವಲ್ಪ ಮಲ್ಲಿಗೆ ಹೂವಿನ ಮೊಗ್ಗು ಸಿಕ್ಕಿದೆ. ಇದು ಬಿಸಿಲಿದ್ರೆ ಮಾತ್ರ ಆಗೋದು. ಮಳೆಗಾಲ ಕಂಟಿನ್ಯೂಸ್ ಆಗಿ ಮಳೆ ಸ್ಟಾರ್ಟ್ ಆಗ್ತದಲ್ಲ, ಆವಾಗದಿಂದ ಮತ್ತೆ ಮಲ್ಲಿಗೆ ಆಗೋದಿಲ್ಲ. ನಮಗೆ ಆದದೇ ಇವಾಗ 2 ದಿವಸದಲ್ಲೇ ಆಗ್ತಾ ಇದೆ ಮಲ್ಲಿಗೆ, ಈ ಸಲ ಆಗಲೇ ಇಲ್ಲ. ಇದು ಕಟ್ಟುದ ಕೆಲಸ ಅಲ್ಲ, ಹಗ್ಗ ಕರೆಕ್ಟ್ ಇದ್ದರೆ ನೀಟಾಗಿ ಕಟ್ಟಲಿಕ್ಕೆ ಆಗ್ತದೆ. ನೋಡಬೇಕು, ಹಗ್ಗ ಎಲ್ಲ ರೆಡಿ ಮಾಡಿ ಅವತ್ತು ಇಟ್ಟಿದ್ರು ಒಳಗಡೆ, ಅದು ಉಂಟಾ ಅಂತ ನೋಡಬೇಕು. ಇವಾಗ ಬಾಳೆಯ ಇದಾಗಿ ಉಂಟಲ್ವ, ಹಗ್ಗ ಸಿಕ್ಕಿತು ನನಗೆ. ಈ ಥರ ನೀರಲ್ಲಿ ಹಾಕಿಡಬೇಕು, ಆವಾಗ ಕಟ್ಟಲಿಕ್ಕೆ ಈಸಿ ಆಗ್ತದೆ. ಮತ್ತೆ ಅದನ್ನು ತೆಳುವಾಗಿ ಮಾಡಿ ಕಟ್ಟಲಿಕ್ಕೆ ಆಗ್ತದೆ. ಹಗ್ಗ ನೀಟಾಗಿದ್ದರೆ ಕಟ್ಟಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ಮಲ್ಲಿಗೆ. ಜೋಕ್ ಏರು ಸರ ಎಡ್ಡಾಪಣೆ ಸರ್ ಖುಷಿ ಅಂಡೆ ಟೆನ್ ಮಾರ್ಕ್ ಹೋಯ್ತು ಇಂಚ ಅಂದಪ್ಪ ಅಂಚ ಅಂತೀರಾ ಸರ್? ಹೌದೇ ಅಂದೆ ಬಾಬು. ನೀರು ಪೂರ ಫುಲ್ ಇರ್ತಾರ. ಗುಡ್ ಬಾಯ್ ಅಂದೆ ಬಾಬು ಹಾಕೊಳ್ಳಲ್ಲ ಹಿಂದೆ. ಓಹ್ ಓ ಟೀಚರ್ ನೀ ಇಂಚಿ ಬಲ ಬಬಿತಾ ಮಿಸ್ಸಾ? ಹೊಸ ಟೀಚರಾ? ದಲ್ಲ ಕಲ್ಪಾಯರ నీ పక్కన కూడా బేసిక్ బరేలే మనకి నీ పాప పేరు ఒక జోరా పేరు చూడు ఇంకే బ్యాజ్ కొట్టు దాదా బ్యాజ్ కొట్టు ಬ್ಯಾಗ ಯೂನಿಫಾರ್ಮ್ ಓಳ್ದಿ ಓಡು ಬುಕ್ಕ ಬ್ಯಾಗ್ ಗೊತ್ತುಂಟದ ಪಂತದ ಅವಳು ಒಳ್ದಕ್ಕೆರ ಬಲ್ಲಿ ಚಮ್ಮನ ಬ್ಯಾಗ್ ಉಂಡು ಟಿಫಿನ್ ಬ್ಯಾಗ್ ಟೀ ಪಾಯ್ಡತ್ತು ಸೀದಾ ಕಿಚನ್ ಕೊಂಡಲ್ಲ ಜನ ಅವಳೆ ಪುಣ್ ಕಾಂಟೆ ಮುಟ್ಲ ಏನ್ ದೆಕ್ಕಾಯಿ ಟವೆಲ್ ಬಾಡ್ತದ ಮರಯ ಸೈಡ್ ಇಟ್ಟು ಬಾಡ್ತೆ ತೂಲ ಬ್ಯಾಗ್ ಇಟ್ಟು ನೋಡಿ. ನಾನು ಕಟ್ಟಿದ ಮಲ್ಲಿಗೆ ಹೂ ಇಷ್ಟೇ ಆದದ್ದು ಮಲ್ಲಿಗೆ. ಅದರ ನಮ್ಮ ಮನೆಯಲ್ಲಿ ಆದದ್ದು ನೋಡುವಾಗ ಒಂದು ಖುಷಿ ಅಲ್ವಾ. ನನಗೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.